ಸಾವಿರಾರು ನಕ್ಷತ್ರಗಳಲ್ಲಿ ಒಂದೊಂದು ನಿಶ್ಶಬ್ದವಾಗಿ ಎದುರು ನೋಡುತ್ತಿದೆ, ಏಕೆಂದರೆ ಅದನ್ನು ಅಮ್ಮನವರೇ ಆಯ್ಕೆ ಮಾಡಿಕೊಂಡರು. ಅವರ ಆಶೀರ್ವಾದದಿಂದ ಬಾಲಕ್ಷೇತ್ರವು ಎಚ್ಚರಗೊಂಡು ಪವಿತ್ರವಾಗಿ, ಪ್ರಕಾಶಮಾನವಾಗಿ, ದಿವ್ಯ ಯಾತ್ರೆಗೆ ಸಿದ್ಧವಾಗಿ ಭೂಮಿಗೆ ಇಳಿಯುವ ಮೊದಲು ಮಾರ್ಗವನ್ನು ಸಿದ್ಧಪಡಿಸುವವನು, ವಿಘ್ನಗಳನ್ನು ನಿವಾರಿಸುವವನು, ಆರಂಭವನ್ನು ರಕ್ಷಿಸುವವನು. ಶ್ರೀ ಗಣಪತಿ ತನ್ನ ಕರುಣೆಯನ್ನು ಪ್ರಸಾದಿಸಿದರು. ಎಲ್ಲ ಅಡಚಣೆಗಳು ದೂರವಾದವು. ನಿಶ್ಶಬ್ದದೊಳಗಿಂದ ಶಕ್ತಿ ಉಕ್ಕಿ ಬಂದಿತು. ಶಿವನು ತನ್ನ ಶಾಂತಿ, ಬಲ ಮತ್ತು ವಿಶ್ವಶಕ್ತಿಯನ್ನು ಅನುಗ್ರಹಿಸಿದರು. ಧರ್ಮವನ್ನು ಕಾಪಾಡುವ, ತಲೆಮಾರುಗಳಿಗೆ ದಾರಿದೀಪವಾಗುವ ಶ್ರೀನಿವಾಸನ ರಕ್ಷಣೆಯಿಂದ ಜೀವಯಾತ್ರೆಗೆ ಸಿದ್ಧವಾಯಿತು. ದೇವತೆಗಳ ಆಶೀರ್ವಾದಗಳ ನಂತರ ಆ ನಕ್ಷತ್ರವು ಜೀವರೂಪದಲ್ಲಿ ಭೂಮಿಗೆ ಇಳಿಯಿತು. ತಂದೆಯ ಹೆಸರು ತೇಜಸ್, ತಾಯಿಯ ಹೆಸರು ಹರ್ಷಿತಾ. ತೇಜಸ್ ಇಂದ ಟಿ, ಹರ್ಷಿತಾ ಇಂದ ಎಚ್ ಮತ್ತು ಎ. ತಾಯಿಯ ಪ್ರೀತಿ ಮತ್ತು ತಂದೆಯ ಬಲ ಸೇರಿ ಒಂದು ಪವಿತ್ರವಾದ ಹೆಸರಾಗಿ ರೂಪುಗೊಂಡಿತು. ಅಮ್ಮವರ ಆಶೀರ್ವಾದದಿಂದ, ಗಣಪತಿಯ ರಕ್ಷಣೆಯಿಂದ, ಶಿವನ ಶಕ್ತಿಯಿಂದ, ವಿಷ್ಣುವಿನ ಕೃಪೆಯಿಂದ, ತಾಯಿಯ ಅನಂತ ಪ್ರೀತಿಯಿಂದ ಜನಿಸಿದಳು ತ್ರಿಷಾ.